ನಗರ ಜಿಲ್ಲೆಯಲ್ಲಿ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಖಂಡಿಸಿ ಮತ್ತೊಂದು ಹೋರಾಟಕ್ಕೆ ಸಂಘಟನೆಗಳು ಮುಂದಾಗಿವೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಂದಾಯ, ಗೃಹ, ಲೋಕೋಪಯೋಗಿ, ಗ್ರಾಮೀಣಾಭಿವೃದ್ಧಿ, ಸಾರಿಗೆ ಹಾಗೂ ಶಿಕ್ಷಣ ಇಲಾಖೆಗಳ ವಿರುದ್ಧ ಹಲವು ಆರೋಪಗಳನ್ನು ಮಾಡಲಾಗಿದೆ. ಸರ್ಕಾರಿ ಜಾಗ ಹಾಗೂ ರಾಜಕಾಲುವೆಗಳ ಅಕ್ರಮ ಒತ್ತುವರಿ ತಡೆಗಟ್ಟಬೇಕು, ದಲಿತರಿಗೆ ನ್ಯಾಯ ಒದಗಿಸಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಮಾಡಿರುವ ಆರೋಪಗಳ ಕುರಿತು ಸಿಬಿಐ, ಸಿಒಡಿ, ಲೋಕಾಯುಕ್ತ ಸೇರಿದಂತೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಿಂದ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಹಿಂದೆ ಸಲ್ಲಿಸಿದ ಮನವಿಗಳಿಗೆ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ಈಗ ನಾವು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗ ಬಹಿರಂಗಪಡಿಸಕ್ಕೆ ಮುಂದೆ ಬರ್ತಾ ಇದ್ದೀವಿ. ಈಗ ಪತ್ರಿಕಾಗೋಷ್ಠಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮಗಳು ಸಹ ಸ್ವಾಗತವನ್ನು ಬಯಸ್ತೇನೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಹಿಂದೆ ಇರ್ತಕ್ಕಂಥ ಬ್ಯಾನರಲ್ಲಿ ಏನಿದೆಯೋ ಅದು ಬಂದುಬಿಟ್ಟು ಕಿಶೋರ್ ಕುಮಾರ್ ಎಂದು ಒಬ್ಬ ಕ್ರಿಶ್ಚಿಯನ್ ಸ್ಕೂಲ್ನ ಒಬ್ಬ ವ್ಯವಸ್ಥಾಪಕರಾಗಿರ್ತಾರೆ. ಅವ್ರ ಜೊತೆಯಲ್ಲಿ ಇನ್ನೊಬ್ಬರು ರಾಯಪ್ಪನವರು ಸುಮಾರು ಒಂದು 20-30 ಶಾಲೆಗಳಿಗೆ ಅವರು ಪ್ರಧಾನ ಕಾರ್ಯದರ್ಶಿಗೆ ರಾಜ್ಯ ಮಟ್ಟದಲ್ಲಿ ಶಾಲೆಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಒಂದು ಸೆಂಟ್ ಜೇಮ್ಸ್ ಎಂಬ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಮಂಜುಳಾ ಎಂಬುವರು 14 ವರ್ಷಗಳಿಂದ ಸತತವಾಗಿ ಒಂದೇ ಸ್ಕೂಲಲ್ಲಿ ಮಕ್ಕಳಿಗೆ ಬೋಧನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವರನ್ನ ಏಕಾಏಕಿ ಈ ತಿಂಗಳು ಜೂನ್ನಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆ ಮಾಡೋಂಥ ವಿಚಾರನ ಮಂಜುಳಾರವರಿಗೆ ತಿಳಿಸಿರಲ್ಲ. ಆಮೇಲೆ ವಿಚಾರವನ್ನು ಅವರು ಮಂದಟ್ ಮಾಡಿರಲ್ಲ. ಏಕಾಏಕಿ ಇವರು ಒಂದು ಕ್ಲಸ್ಟರ್ ಮಾಡ್ಕೊಂಡು ಇಡೀ ಒಂದೇ ಕುಟುಂಬದವರು ಆ ಶಾಲೆಯಲ್ಲಿ ಸುಮಾರು 40-50 ವರ್ಷಗಳಿಂದ ನಡೆಸ್ಕೊಂಡು ಹೋಗ್ತಾರೆ. ಅದು ನನ್ನ ಗಮನ ಬಂದಿಲ್ಲ. ಬಹಳ ಬೇಜಾರಾಗ್ಬಿಡುತ್ತೆ. ಮೊನ್ನೆ 27ನೇ ತಾರೀಕು ಸಹ ಇದು ನಾನು 3ನೇ ಒಂದು ಹೋರಾಟದ ಒಂದು ಮನವಿ ಮತ್ತು ಪತ್ರಿಕಾಗೋಷ್ಠಿ ಇದೇ ಜಾಗದಲ್ಲಿ ನಾನು ಕರೆದಿದ್ದೀನಿ. ಆಗ 26ನೇ ತಾರೀಕು ಅಲ್ಲಿ ಲೋಕಲ್ ಇದ್ದಂಥ ನಮ್ಮ ಸ್ನೇಹಿತರು ನನಗೆ ಫೋನ್ ಮಾಡಿ, ಮುಂದಾಜರು ಏನಿದೆ ಹೋರಾಟ ಮಾಡೋದಾ ಇದ್ದೀರ ಅಂತ ಏನು ವಿಚಾರ ಅಂತ ಹೇಳಿದ್ರು. ಸರ್ ನಾನು ಹೇಳಿದ ವಿಚಾರಗಳು ಹೇಳಿದೆ. ಮಂಜುಳಾ ಅನ್ನೋರಲ್ಲಿ ಟೀಚರ್ ಕೆಲಸ ಮಾಡ್ತಾ ಇದ್ರು. ಒಬ್ಬ ದಲಿತ ಅನ್ನೋ ಒಂದೇ ಕಾರಣಕ್ಕೆ ಅವರು ಮುಂದೆನಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಆವಾಗ ಇವ್ರು ದಲಿತರು ಕಾಣಿಸಿಲ್ಲ. ಆ ಒಂದು ವಿಚಾರಕ್ಕೆ ಅವ್ರನ್ನ ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ನಡೆಸ್ತಾ ಇರೋಂಥ ಸೆಂಟ್ ಜೇಮ್ಸ್ ಶಾಲೆಯ ಮುಖ್ಯಸ್ಥರು ಮತ್ತು ಅಲ್ಲಿ ಆಡಳಿತ ವರ್ಗ ಏನಿದೆ ಅಂದರೆ ಎಲ್ಲ ರೆಡ್ಡಿ ಸಮುದಾಯಕ್ಕೆ ಸೇರಿತ್ತು. ಆವತ್ತು ನನಗೆ 26ನೇ ತಾರೀಕು ನನಗೆ ಗೊತ್ತಾಯ್ತು. 26 ತಿಂಗಳು 7ನೇ ತಾರೀಕು 7ನೇ ತಿಂಗಳು ಈ 26ನೇ ಇಸ್ವಿಯಲ್ಲಿ ನನಗೆ ಗೊತ್ತಾಯ್ತು ಇವರೆಲ್ಲ ಹಿಂಗೆ ಮಾಡ್ತಾರೆ ಅಂದ್ರೆ ನನಗೆ ಭಾಳ ಬೇಸರ ಆಯಿತು. ಈ ವಿಚಾರದಲ್ಲಿ ವಿಲ್ಸನ್ ರೆಡ್ಡಿ ಎಂಬನು ಇದು ಭಾಳ ಮುಖ್ಯ. ಇವನು ಜೊತೆ ನಾನು ರಾಜಕಾರಣದಲ್ಲಿ JDS ಅಲ್ಲಿದ್ದು ಮೊನ್ನೆನ ರೀಸೆಂಟ್ ಆಗಿ BJPಗೆ ಸೇರ್ಪಡೆ ಆದಂತೆ ಅದು ನನಗೆ ಗೊತ್ತಿಲ್ಲ. BJPಗೆ ಏನು ಸೇರ್ಪಡೆ ಆದಂತೆ ಈ ವಿಚಾರದಲ್ಲಿ ಕ್ರಿಶ್ಚಿಯನ್ಸ್ ಕೆಲವೊಂದು ವಿಚಾರಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಜಸ್ಟಿಸ್ ಬಾಲಕೃಷ್ಣ ಆಯೋಗದ ಒಂದು ವರದಿ ಮಾಡಿದ್ದಾರೆ. ಕೆಲವು ಕ್ರಿಶ್ಚಿಯನ್ ಅವ್ರಿಗೇನಿದ್ರೆ ಅವ್ರಿಗೆ ಮತಾಂತರ ಹೊಂದಿದ್ರೆ ಅವ್ರಿಗೆ ಸರ್ಕಾರದಿಂದ ಏನು ಸೇವೆಗಳು ಸೇರಲ್ಲ ಆಗೀಗ ಅಂತ ಹೇಳೋದಕ್ಕೆ ಈ ಒಂದು ವಿಚಾರಗಳನ್ನು ಒಳ್ಳೆ ಪ್ರಚಾರಗಳಾದಂಥ ಮಧ್ಯದಲ್ಲಿ ಈ ರಾಜಕಾರಣ ಸೇರಿ BJP ಸೇರ್ಕೊಂಡಿಲ್ಲ. ಅವ್ರು ಸ್ವಯಂ ಪ್ರೇರಣೆಯಲ್ಲಿ ಅವ್ರಿಗೂ ಮತದಾನ ದಕ್ಕಿದೆ, ಎಲ್ಲ ಸೇರಿ ಅದಕ್ಕೆ ನಾವೇನು ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಇವರೇ ಒಂದು ವಿಲ್ಸನ್ ರೆಡ್ಡಿ ಅವರ ಕುಟುಂಬಸ್ಥರಾದಂಥ ಆಲ್ಬರ್ಟು, ಜೆಸಿಂತಾ, ಜಸ್ಮಿನ್, ಅರ್ಚನಾ, ಇನ್ನೂ ಹಲವಾರು ಒಂದೇ ಕುಟುಂಬದವರು ಸುಮಾರು ಅದು ಆ ಶಾಲೆ ಎಲ್ಲ ಸರ್ಕಾರಿ ಜಾಗಕ್ಕೆ ಸೇರಿದ್ದಂತೆ. ಅದು ಇನ್ನು ಈಗ ಸರ್ವೆಗೆ ಹೋಗ್ಬೇಕು, ಮಾಹಿತಿನೂ ತಗೊಬೇಕು. ಸುಮಾರು ಒಂದು 15-20 ಎಕರೆ ಜಾಗ ಇದೆ. ಅದರಲ್ಲಿ ಒಂದು 5 ಎಕರೆ ಜಾಗ ಒಂದು ಸರ್ಕಾರಿ ಜಾಗನೇ ಒತ್ತುವರಿ ಮಾಡಿದ್ದಾರೆ ಅಂದರೆ ಮಾಹಿತಿ ಇದೆ. ಈ ವಿಚಾರಗಳಲ್ಲಿ ನಾವು ಒಂದು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ವ್ಯವಸ್ಥಿತವಾಗಿ ನಾವು ಮುಂದುವರಿಸ್ತೀವಿ. ಆಮೇಲೆ ಏಕಾಏಕಿ ಮಂಜುಳಾರವರನ್ನ ವರ್ಗಾವಣೆ ಮಾಡಿರೋ ವಿಚಾರದಲ್ಲಿ ನಾವು ಸಂಬಂಧಪಟ್ಟಂಥ ಶಿಕ್ಷಣ ವರ್ಗಕ್ಕೆ ಸಂಬಂಧಪಟ್ಟಂಥ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಂಥ ನಮ್ಮ BO ಸಾಹೇಬರಿಗೆ ಮತ್ತು ಉಪ ನಿರ್ದೇಶಕರಿಗೆ, ಆಯುಕ್ತರಿಗೆ ಸುಮಾರು ಒಂದು 7-8 ಅರ್ಜಿಗಳು ಕೊಟ್ಟಿದ್ದೀನಿ. ಸರ್ ಇವರು ಕಾನೂನು ಬಾಹಿರವಾಗಿ ಇದು ಮಾಡಿದ್ದಾರೆ. ಆಮೇಲೆ ಅವ್ರಿಗೆಲ್ಲ ನೀವು ಹೆಂಗೆ ಲೈಸೆನ್ಸ್ ಕೊಟ್ಟು ಸ್ಕೂಲ್ ನಡೆಸೋಕೆ ಇದು ಮಾಡ್ತೀರಿ, ಅಲ್ಲಿ ಕರ್ನಾಟಕದಲ್ಲಿ ನಮ್ಮ ಕನ್ನಡಕ್ಕೆ ಅಧ್ಯಾಯ ಇಲ್ಲ ಅಂದರೆ ನೀವು ಬೇರೆ ಬೇರೆಯವರಿಗೆಲ್ಲ ಯಾವ ರೀತಿ ನೀವು ನಡೆಸ್ತೀರಿ, ಇದನ್ನು ಇಮಿಡಿಯೇಟ್ಲಿ ನೀವು ಮಾಡೋದು ರದ್ದು ಮಾಡಿ ಅಂತೇಳಿ 106 ಸರಿ ನಾನು ಹೇಳ್ಕೊಂಡು ಫೋನ್ಗಳು ಮಾಡಿದ್ರು ಈ ನೀತಿಗೆಟ್ಟಂಥ ಭ್ರಷ್ಟ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು, ಆಮೇಲೆ ಉಪ ನಿರ್ದೇಶಕರು, ಈ ಆಯುಕ್ತರು ಅವ್ರು ಕೊಡಂತ ಎಂಜಲ್ ಕಾಸು ಇಸ್ಕೊಂಡು ಅವ್ರಿಗೇನೆ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಇದು ಯಾವ ರೀತಿಯಲ್ಲಿ ಶಿಕ್ಷಣ ಇಲಾಖೆ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ನಾವು ಹೋರಾಟ ಮಾಡಬೇಕಾಗಿತ್ತು.
ಮನವಿಯನ್ನು ಕೊಡಬೇಕಾಗಿತ್ತು. ಇವತ್ತು ಹೋರಾಟ ಮಾಡುವ ವಿಚಾರದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೂ ನಾವು ಕೇಳಿಕೊಂಡಾಗ ಇವತ್ತು ಸುಮಾರು ಹೋರಾಟಗಳಿದೆ, ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಅವಕಾಶ ನಮ್ಗೆ ಮಾಡಿಕೊಟ್ರು. ಬರೋ ತಿಂಗಳು 27ನೇ ತಾರೀಕು, ಬರೋ ತಿಂಗಳಲ್ಲ ಇದೇ ತಿಂಗಳು 27ನೇ ತಾರೀಕು ಒಳ್ಳೆ ಹೋರಾಟನ ಹಮ್ಮಿಕೊಂತೀವಿ ಫ್ರೀಡಮ್ ಪಾರ್ಕಲ್ಲಿ. ಆವಾಗ ಈ ಅಧಿಕಾರಿಗಳನ್ನ ಇಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು ಶಿಕ್ಷಣ ಇಲಾಖೆಯಲ್ಲಿ. ಒಂದು ದಲಿತ ಮಹಿಳೆಗೆ ಈ ಥರ ಅನ್ಯಾಯ ಮಾಡ್ತಾ ಇರೋದು ಬಹಳ ಖಂಡನೀಯಾಗಿರ್ತದೆ. ಆ ಒಂದು ವಿಚಾರದಲ್ಲಿ ಇಡೀ ರಾಜ್ಯದಂತ ಎಲ್ಲ ಶಿಕ್ಷಣ ಕ್ಷೇತ್ರಗಳಲ್ಲಿನೂ ಸಹ ಈ ಥರ ಮಾಡಬಾರ್ದು ಅಂತ ಹೋರಾಟ ನೀವು ಕಲಿಸ್ತೀವಿ ಪಾಠ. ನಾವು ಹೋರಾಟಗಾರರಿಗೆ ಸುಮ್ಮನೆ ಇರಲ್ಲ, ಕಲಿಸಿ ಅಷ್ಟರೊಳಗಡೆ ಏನಲ್ಲ ಅವ್ರಿಗೇನ ಅದೇ ಜಾಗದಲ್ಲಿ ಕರೆದು ಹೊಸ ಮಾಡಲಿಲ್ಲ ಅಂದರೆ ಭಾಳ ಇದಾಗುತ್ತೆ. ಆಮೇಲೆ ಮತ್ತೆ ವ್ಯವಸ್ಥಾಪಕರಾದ ಕಿರಣ್ ಕುಮಾರ್ ಅವರು ಮಂಜುಳಾರ್ ಅವರನ್ನು ಅವರ ಕಚೇರಿಗೆ ಕರೆಸಿ ಅವ್ರನ್ನ ಜಾತಿ ನಿಂದನೆ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಎಸಗಿರೋ ವಿಚಾರದಲ್ಲಿ ಅಮೃತಹಳ್ಳಿ ಪೊಲಿಟಿಷನ್ಗೆ 1/6/2026 ಒಂದು ಕಂಪ್ಲೇಂಟ್ ಕೊಟ್ಟರೆ ಈ ಪೊಲೀಸ್ ಅಧಿಕಾರಿಗಳು ಸಹ ಅದರಲ್ಲಿ ಶಾಮೀಲ್ ಆಗ್ಬಿಟ್ಟು ಅದನ್ನು ಪೆಂಡಿಂಗ್ ಇಡ್ತಾರೆ. ಈಗ ಈ ವಿಚಾರದಲ್ಲಿ ಆಲ್ರೆಡಿ ನಾವು TCR ಕಂಪ್ಲೇಂಟ್ ಕೊಟ್ಟಿದ್ದೀವಿ, TCR FIR ಮಾಡಿಸ್ತಾ ಇದ್ದೀವಿ. ಇವತ್ತು 3 ಗಂಟೆಗೆ DCR ಬರಕ್ಕೆ ಹೇಳಿದರೆ ಹೋಗ್ಬಿಟ್ಟು ಅಲ್ಲಿನೂ ಮಾಹಿತಿ ಕೊಟ್ಟು ಅಮೃತಹಳ್ಳಿ ಕೆಲವು ಪೊಲೀಸರ ಲೋಕೇಶು ಮತ್ತು ಬಾಲಾಜಿ ಇವರಿಬ್ಬರು ಸೇರ್ಕೊಂಡು ಅವ್ರ ಕಡೆ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೀವು ಪೊಲೀಸ್ ಕೆಲಸ ಏನಿದೆ ಪೊಲೀಸ್ ಕೆಲಸ ನಿಷ್ಠೆಯಿಂದ ಮಾಡಿ. ನಾವು ಸ್ಟೇಷನ್ಗೆ ಬಂದು ನಾವು ಇದಾಡಿದ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತೀರಿ ಕೆಲವೊಂದು ಟೈಮ್ಗಳಲ್ಲಿ, ಅದನ್ನು ನಾವು ಖಂಡಿಸ್ತೀವಿ. ಅದು ಯಾವುದೇ ರೀತಿಯಲ್ಲಿ ಆಗಬಾರ್ದು. ಇದಕ್ಕೆಲ್ಲನೂ ಮೂಲನೇ ಶಿಕ್ಷಣ ಅಧಿಕಾರಿಗಳು ಇದಕ್ಕೆ ಏನು ನ್ಯಾಯ ಕೊಡ್ತೀರ ಅನ್ನೋ ಮುಂದಿನ ದಿನಗಳಲ್ಲಿ ಮಾಡಬೇಕು. ಇದು ಒಂದು ಅಧ್ಯಾಯ, ಮೊದಲನೇ ಅಧ್ಯಾಯ. ಇನ್ನು 2ನೇ ಅಧ್ಯಾಯ ತಗೊಂಡ್ರೆ ಹಿಂದೆ ನಾವು ಹೋರಾಟನ ಮಾಡಿದ್ವಿ. ಆಮೇಲೆ ಭ್ರಷ್ಟ ಒಬ್ಬ ಭೂ ದಾಖಲೆಗಳ ಭೂ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅನ್ನೋ ಇವನು ಭ್ರಷ್ಟ ಹೆಣ್ಣು ಮಕ್ಕಳಿಗೆ 11 ಗಂಟೆ 12 ಗಂಟೆ ಫೋನ್ ಮಾಡೋ ದೌರ್ಜನ್ಯ ಮಾಡೋ ವಿಚಾರಗಳಲ್ಲಿ ನಾನು ಇದು 9ನೇ ಹೋರಾಟ ಮತ್ತು 10ನೇ ಪತ್ರಿಕೆಗೋಷ್ಠಿ ನಾನು ಮಾಡಿದ್ದು. ಈ ಮೊನ್ನೆ 27ನೇ ತಾರೀಕು ಹೋರಾಟ ಮಾಡಿ ಆಚೆಗಡೆ ಹೋಗಿ ಬಂದಾದ್ಮೇಲೆ 27 ನನಗೆ 10ನೇ ಸಿಕ್ಕಿದೆ. ಸರ್ ಇದು ನಿಮ್ದೇನಿದೆ ನಿಮ್ಗೆ ಕೆಲಸ ಮಾಡ್ತೀನಿ, ನಾನು ವಾಟ್ಸಪ್ ಮಾಡಿ ನಮ್ಗೆ ಏನು ಬೇಕು ಮಾಹಿತಿ ಕೊಡ್ತೀನಿ ಅಂತ ಹೇಳೋದು. ಆಯ್ತು, ಏನೋ ಮಾಡಲಿ, ನಾವು ಇದನ್ನ ಏನೋ ಪರಿವರ್ತನೆ ಆಗಿರ್ಬೋದು ಅಂತ ನಾವು ಹೇಳಿ ಆವತ್ತು ನನಗೆ ಆದ್ನೇ ನಾವು ನೈಟ್ ವಾಟ್ಸಪ್ ಮಾಡ್ದೆ. ಜ್ಞಾಪನ ಬರೆದು ನಿಮ್ಮ ಕೆಲಸ ಮಾಡ್ತಾ ಇದ್ದೀನಿ ಸರ್, ಬಂಡ್ಕೊಡ್ಗೆ ಹೇಳಿ ಕಾಟಾಚಾರಕ್ಕೆ ಬರೋ ಸರ್ ಹೇಳ್ಬೋದು. ಇದುವರೆಗೂ ರಿಪೋರ್ಟ್ ಕೊಡಲಿಲ್ಲ. ಇನ್ನು ಹಲವಾರು ನಾನು ಹೇಳಿದ್ದೀನಿ, ಯಾಕೆ ನೀವು ಮಾಡಲಿಲ್ಲ. ಆಮೇಲೆ ಅಲ್ಲಿ ಒಬ್ಬ ತರಲೆ ಒಬ್ಬನಿದ್ದಾನೆ ಅಧಿಕಾರಿ ಅದಲ್ಲ, ಅವನು KT ಶ್ರೀನಿವಾಸ್ ಅನ್ನೋನು KR ಪುರಮಲ್ಲಿ 16ರಿಂದ 17 ವರ್ಷ ಒಂದೇ ಜಾಗದಲ್ಲಿ ಕೆಲಸ ಮಾಡಿಕೊಂಡು ಅವನ ಅವ್ಯವಹಾರಗಳನ್ನು ಖಂಡಿಸಿ ಲೋಕಾಯುಕ್ತಕ್ಕೆ ಸಿಕ್ಕಾಕೊಂಡು 1 ತಿಂಗಳು ಜೈಲಾಗಿರ್ತಾನೆ. ಆಮೇಲೆ ಅಲ್ಲಿ ಏನೋ ಕೆಲಸ ಮಾಡೋ ಅಧಿಕಾರಿಗಳಿದ್ರೆ ಅಲ್ಲಿ ಇವತ್ತು ಸಿಬ್ಬಂದಿನ ಅಲ್ಲಿ ನೇಮಕ ಮಾಡ್ತಾನೆ. ನೀವೆಲ್ಲೇನೇ ನಡೆದು ನಾನು ಮಾಹಿತಿ ಕೊಡ್ಬೇಕಂತೇಳಿ 5 ಕಡೆ ಇದೆ, 5 ತಾಲೂಕುಗಳಲ್ಲಿ ಸಹಾಯಕ ನಿರ್ದೇಶಕಗಳಿದ್ದಾರೆ ಭೂ ದಾಖಲೆಗಳ ಇವರು. ಅದರಲ್ಲಿ ಒಂದು 3-4 ಜನ ಎಲ್ಲ ಕಡೆ ನಮ್ಮ SCಗಳಿದ್ದಾರೆ. ಆ SCಗಳಿಗೂ ಏಕೋಚಗಳಲ್ಲಿ ಬೈಯೋದು, ಆಮೇಲೆ ಕೆಟ್ಟ ಮಾತು ಬಡೋದು ಕೆಲವು. ಆಮೇಲೆ ಆದ್ದೇ ಒಂದು ಇಟ್ರೋಲ್ ರೂಲ್ ನಡೀಬೇಕು ಭೂ ದಾಖಲೆಗಳ ಇಲಾಖೆಗೆ. ಇವನು ಯಾರು ಇವ್ರು ಹಿಟ್ಲರ್ ಆಡಳಿತ ನಡೆಸಕ್ಕೆ ಇವ್ನು ಏನಿದೆ ಕೆಲಸ ಇವ್ರು ಮಾಡ್ಕೊಂಡು ಹೋಗೋದು. ಆಮೇಲೆ ಏನೋ ಮಾಡಲಿಲ್ಲ ಅಂದರೆ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಈ ವಿಚಾರದಲ್ಲಿ ನೀವು ಯಾಕೆ ಇದು ಮಾಡ್ತಾ ಇದ್ದೀರಾ? ಸುಮಾರು 1000 ಎಕರೆ ಕೆರೆ ಭೂಮಿಗಳು ಒತ್ತುವರಿ ಮಾಡಿದ್ದಾರೆ, ರಾಜಕಾಲುವೆಗಳು ಒತ್ತುವರಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕ್ರಿ ಅಂತೇಳಿ ನಮ್ಮ ಮನೆಗೆ ನಾನು ಕೊಡಿ ನಾನು ಒಂದು ಅರ್ಜಿ ಹಾಕೊಂಡಿದ್ದೀನ, ಏನನ್ನ ಮಾಡ್ತಾ ಇದೀವ ಸಾರ್ವಜನಿಕ ಅನುಕೂಲ ಆಗಲಿ. ಇವತ್ತು ಮಳೆಗಳು ಬಂದು ರೈತರೆಲ್ಲ ನೀರುಗಳಿದ್ರು ಒದ್ದಾಡ್ತಾರೆ, ದನ ಕರಗಳು ಕುಡಿಯೋಕೆ ನೀರುಗಳಿಲ್ಲ. ಆ ರಾಜ್ಯಗಳ ಹರಿಯ ನೀರು ಒಂದು ಕಡೆ ಕುಟ್ಟಿಗಳಿಗೆ ನೀರು ಕುಡಿಯೋಕೆ ಅನುಕೂಲ ಆಗುತ್ತೆ. ಇವೆಲ್ಲ ಮಾಡಿ ಅಂತ ನಾವು ಹೇಳಿದ್ರೆ ರಾಜಕಾಲ ಒತ್ತುವರಿ ಮಾಡೋಕ್ಕೆ ಕದಾಗಲಿ ಮಾಡ್ಕೊಡ್ತೀರಾ, ಕೆರೆ ಒತ್ತುವರಿ ಮಾಡೋರು ದಾಖಲಾತಿ ಮಾಡ್ಕೊಡ್ತೀರಾ. ನೀವು ಕೊಡೋಂಥ ಎಂಜಲ್ ಕಾಸು ತಗೊಂಡು ಮೋಜು ಮಸ್ತಿಗೆ ಮಾಡ್ಕೊಂಡು 12 ಗಂಟೆ 1 ಗಂಟೆಯಲ್ಲಿ ಫೋನ್ ಮಾಡೋದು ಇದೆಲ್ಲ ದೌರ್ಜನ್ಯ ಮಾಡೋದು ಅವೆಲ್ಲ ಬಿಡಬೇಕು. ಆಮೇಲೆ KR ಪುರಮಲ್ಲಿ ಮಂಜುನಾಥ್ ಅನ್ನೋ ಒಬ್ಬ ಇವ್ರನ್ನ ಡೆಪ್ಯುಟೇಷನ್ ಹಾಕಿದ್ದಾರೆ ಅಂತ ಬೇರೆ ಕಡೆ ತಿಳಿಸಿ. ಅದು ನನಗೆ ನೆನ್ನೆ ಗೊತ್ತಾಯ್ತು ವಿಚಾರ ಇಲ್ಲ ಸರ್, ಹಿಂಗೆಲ್ಲ ಮಾಡ್ತಾವ್ರೆ. ನಮ್ಮ ಹುಡುಗರಲ್ಲಿ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಸಹಾಯ ಮಾಡೋದಿರ್ತಾರೆ. ಅಲ್ಲಿ ಡೆಪ್ಯುಟೇಷನ್ ಹಾಕಿದ್ದಾರೆ. ಏನಕ್ಕೆ ಡೆಪ್ಯುಟೇಷನ್ ಆಗೋದು ಅದೇ ಯಾರು ಹೇಳೋದು KT ಶ್ರೀನಿವಾಸ ಮತ್ತು ಭಾನುಪ್ರಕಾಶ್ ಅಂತ ಇಬ್ಬರು ತರಲೆ ಸೇರ್ಕೊಂಡವ್ರು ಇಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಅವ್ರು ಕಡಿತಾರೆ ರೌಂಡ್ರು. ಆಮೇಲೆ ಇವನು KT ಶ್ರೀನಿವಾಸ ಎಲ್ಲ MLA ಮನೆಗೆ ಹೋಗೋದು, ರೇಟ್ ಫಿಕ್ಸ್ ಮಾಡ್ಕೊಂಡೋದು, 28 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ MLA ಅಂತ ನೋಡು ಸರ್ ಹಿಂಗಂತ ನಂದು ಅಲ್ಲಿ ಹೋಗಿ ಮೆಚ್ಚಿಸೋದು MLAಗಳಿಗೆ. ಸರ್ ಹಿಂಗಂತ ಇದೆ ನಾನು ಅವ್ರ MLAಗೆಲ್ಲ ನಿಮ್ಗೆ ಕಥೆಗಳೆಲ್ಲ ಗೊತ್ತಿರ್ತದೆ, ಏನು ಮಾಡ್ಬೇಕಂತ ಗೊತ್ತಿರ್ತದೆ. ನೀವು ಕಚೇರಿ ಬಿಟ್ಟು ಕಚೇರಿಯಲ್ಲಿ ಕೆಲಸ ಮಾಡಿದ್ರೆ ಆಚೆಗಡೆ ಹೋಗೋದು ಇದು ಖಂಡನೆಯಾಗಿರ್ತದೆ. ದಯವಿಟ್ಟು ಈ ವಿಚಾರದಲ್ಲಿ ನಾನು ಸುಮಾರು ಬಾರಿ ಆಯುಕ್ತರಾದಂಥ ವೆಂಕಟರಾಜ ಸರ್ಗೂ ಮಾಹಿತಿ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟೇರಿ ಸಾಹೇಬ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ, G ಪರಮೇಶ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ, ಕೃಷ್ಣ ಬೇರೇಗೌಡರಿಗೂ ಕೊಟ್ಟಿದ್ದೀನಿ.
ಇದು ಹಲವಾರು ಬಾರಿ ನಾನು ಮನವಿ ಕೊಟ್ಟರು ಸಹ ನೀವು ಇದನ್ನು ಕಾರ್ಯರೂಪ ತಂದಿರೋಸ್ಕರ ಈಗನೇ 24 ಗಂಟೆ ಒಳಗಡೆ ಈ ವಿಚಾರ ತಿಳ್ಕೊಂಡು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮೊನ್ನೆ ನಮ್ಮ ಏನಿದ್ದಾರೆ ನಮ್ಮ ಕಂದಾಯ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಇಮಿಡಿಯೇಟ್ಲಿ ರಾಜೇಂದ್ರ ಕಟೇರವರನ್ನ ವರ್ಗಾವಣೆ ಮಾಡಬೇಕು. ಆಮೇಲೆ ಆಯುಕ್ತರಾದಂಥ ವೆಂಕಟರಾಜರವರನ್ನ ವರ್ಗಾವಣೆ ಮಾಡಿ ಆ ಜಾಗದಲ್ಲಿ ಹಿಂದೆ ಇದ್ದಂಥ ಮಂಜುನಾಥರವರನ್ನ ಆಯುಕ್ತರಾಗಿ ಪುನಃ ಅದೇ ಜಾಗಕ್ಕೆ ತರಿಸ್ಬೇಕು. ಇಲ್ಲಂದ್ರೆ ನಾವು 27ನೇ ತಾರೀಕು ಇವರ ಇಬ್ಬರ ವಿರುದ್ಧವಾಗಿ ಬೃಹತ್ ತಪ್ಪನೆ ಚಳವಳಿಯನ್ನು ನಮ್ಮ ಜನಪರ ಸಂಘಟನೆಗಳ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಖಂಡಿಸ್ತಾ ಇದ್ದೀವಿ. ಈ ಒಂದು ವಿಚಾರದಲ್ಲಿ ಬಹಳ ಸರ್ಕಾರ ಎಚ್ಚೆತ್ಕೋಬೇಕು. ಸರ್ಕಾರ ಇದ್ರ ಬಗ್ಗೆ ಏನಾದರೂ ನೀವು ಗಮನ ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಆಮೇಲೆ ತಮಾಷೆ ನೋಡಕ್ ಹೋಗ್ಬೇಡಿ. ಏನೋ ಹೋರಾಟಗಳು ಬಂದ್ರು ಯಾವುದೋ ಪತ್ರಿಕೆಯಲ್ಲಿ ಬಂದ್ಬಿಡ್ರಿ ಅಂತ ತಮಾಷೆ ನೋಡಕ್ ಹೋದ್ರೆ ಈ ಇದರಿಂದ ನಿಮ್ಗೆ ಆಗಂತ ಎಫೆಕ್ಟ್ಗಳು 27ನೇ ತಾರೀಕು ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಮುಂಚಿತವಾಗಿ ನೀವು ಈ ಕೆಲಸಗಳನ್ನ ಮಾಡಕ್ ಮುಂದಾಗಬೇಕು. ಈ ಒಂದು ವಿಚಾರದಲ್ಲಿ ನಾನು ಬಹಳ ಆಸಕ್ತಿ ವಹಿಸಿ ಹೇಳ್ತಾ ಇದ್ದೀನಿ, ಕೆಲಸ ಮಾಡಿ, ಇಲ್ಲ ಸುಮ್ಮನೆ ಮುಜುಗರ ಮಾಡ್ಕೊಳಕ್ ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಕಂದಾಯ ಇಲಾಖೆಯಲ್ಲಿ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಬಾಗಲೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಬಂಟೆಕೊಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ರಲ್ಲಿ 4 ಎಕರೆ ಜಾಗಕ್ಕೆ ಈ ಭ್ರಷ್ಟ ಒಬ್ಬ ಇದನ್ನ ಎಸಿ ಮೊನ್ನೆ ಖಾಸಗಿಸ್ಕೊಳಕ್ ಹೋಗಿ ಇದರಲ್ಲಿ ಸಿಕ್ಕಾಕೊಂಡು ರಂಪಾಡ್ಲಾಗೋನೆ ಕಿರಣ್ ಕುಮಾರ್ ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡಿದಾನೆ. ದಲಿತರಿಗೆ ಸ್ಟೇ ಆರ್ಡರ್ ಕೊಡ್ತಾನೆ, ಆಮೇಲೆ ಅದನ್ನ ಡಿಸ್ಮಿಸ್ ಮಾಡ್ತಾನೆ, ಆಮೇಲೆ ಆ ಡಿಸ್ಮಿಸ್ ಏನಂತ ಮಾಡ್ತಾನೆ, ಬೇರೆ ಕೋರ್ಟ್ಗೆ ಹೋಗ್ಲಿ ನಮ್ಮ ನೀವೇ ಎಂಜಾಯ್ ಮಾಡಿ ಅಂತ ಕೊಡೋದು. ಇದರಲ್ಲಿ ಒಬ್ಬ ಥರ್ಡ್ ಪಾರ್ಟಿ ಒಬ್ಬನಿದ್ದಾನೆ, ಅವನು ಯಾರೋ ಒಬ್ಬ ಬೇರೆನು, ಅವನು ಬಂದ್ಬಿಟ್ಟು TVS ರಮೇಶ್ ಅಂತ ಹೇಳ್ಬಿಟ್ಟು ನಮಗೆ ಸೇರ್ಬೇಕಂತ ಹೇಳ್ಬಿಟ್ಟು ಯಾವುದೋ ಒಂದು ಡಿಸ್ಮಿಸ್ ಕಾಪಿ ತಗೊಂಡ್ಬಂದ್ಬಿಟ್ಟು ನಮಗೆ ಸೇರಿದೆ ಅಂತೇಳಿ ಏಕಾಏಕಿ ಇದಕ್ಕನ್ನ ಬರ್ತಾನೆ, ಏನೋ ಅಲ್ಲಿ TVS ಶೋರೂಮ್ ಕಟ್ಕೊಡಕ್ಕೆ ಬರ್ತಾನೆ. ಆ ಸಮಯದಲ್ಲಿ ನಮಗೆ ಸ್ಟೇ ಆರ್ಡರ್ ಎಂಟ್ರಿ ಇತ್ತು, ಪಾಣಿಯಲ್ಲಿ ಎಂಟ್ರಿ ಇತ್ತು, ಈಗಲೂ ಎಂಟ್ರಿ ಇದೆ. ನಾನು ದಿನಾಂಕ 26/2/2026 ಪೊಲೀಸ್ ಠಾಣೆಗೆ ದೂರು ಕೊಡ್ತೀನಿ. ಈ ವಿಚಾರದಲ್ಲಿ ಆಯುಕ್ತರಿಗೂ ಮತ್ತೆ ಉಪ ಪೊಲೀಸ್ ಆಯುಕ್ತರಿಗೂ ACPರಿಗೂ ಪೊಲೀಸ್ ಠಾಣೆಗೆ ದೂರು ಕೊಡ್ತೀನಿ. ಆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಈಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಪ್ರಶೀಲಾ ಮೇಡಮ್ ಅವರು, ನಾನು ನೋಡಿ ಮೇಡಮ್ಗೆಲ್ಲ ಕೊಟ್ಟಿದ್ದೀನಿ, ನೀವು ಆವಾಗ ಕೊಡಿ, ಆವಾಗ ಅವ್ರನ್ನ ಕೇಳ್ಕೊಡ್ರಿ, ನನಗೇನು ಹೇಳ್ತೀರಾ, ಈಗ ನಿಮ್ ಧ್ವಜ ಆಗಿದೆ, ನಾನೇ ಏಕ್ದಮ್ ನಾನು ಕೆಲಸ ಮಾಡಕ್ ಬಿಡ್ತೀನಿ ಅಂತೇಳಿ ನಮ್ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಪೊಲೀಸ್ ಠಾಣೆ. ಈ ವಿಚಾರ ಅವ್ರು ದೌರ್ಜನ್ಯ ಮಾಡಿದ ಕೂಡಲೇ ನಾನು ಸಂಬಂಧಪಟ್ಟಂತ ಈಶಾನ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರ ಗಮನ ಕೊಟ್ಟೆ. ಅವರು ನಮ್ಗೆ ಶರ ಕೊಟ್ಟಿಲ್ಲ, ನಾನು ಮಾತಾಡ್ತೀನಿ ಮುಂದಾಚಾರ, ಏನು ಕೆಲಸ ಮಾಡ್ಸಕ್ ಬಿಡಲ್ಲ ಬಿಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ಕಳಿಸಿದ್ದಾರೆ. ಬಾಗಲೂರು ಠಾಣಾ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ, ಮೇಡಮ್ ಅವರೇ, ಹಿಂದೆ ನೀವು ಟ್ರಾಫಿಕಲ್ಲಿ ಅದೇ ಭಾಗದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಒಂದು ಡೆತ್ ಆಗೋಯ್ತು. ಆ ಡೆತ್ ಕೇಸ್ನ ಪತ್ತೆ ಮಾಡಕ್ ನಿಮ್ಮ ಕೈಲಿ ಆಗಿಲ್ಲ. ಆ ವಿಚಾರದಲ್ಲಿ ನಿಮ್ಮ ವಿರುದ್ಧ ನಾನು ಹೋರಾಟ ಮಾಡಿದ್ದೆ, ನಿಮ್ಮನ್ನು ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾನು ಆಗಲೇ ಹೇಳಿದ್ದೆ. ಈಗ ದೌರ್ಜನ್ಯ ಮಾಡಿ ನೀವು ಆಮೇಲೆ ರಾಜಕಾರಣಿಗೆಲ್ಲ ಹಣ ಕೊಟ್ಟು ಎಲ್ಲ ಕೊಟ್ಟು ವ್ಯವಸ್ಥಿತ ಮಾಡ್ಕೊಂಡು ಪುನಃ ನೀವು ಲ್ಯಾಂಡ್ಗೆ ಅದೇ ಜಾಗಕ್ಕೆ ಬಂದಿದ್ದೀರಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಂಥದ್ದು ಏನಿದೆ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು. ಇನ್ನು ಮೂಲಕ್ಕೆ ಕೆರ್ಕಕ್ಕೆ ಹೋಗ್ಬಿಟ್ರೆ ದಲಿತ ವಿಚಾರಗಳಿಗೆ ಎಂಟ್ರಿ ಹಾಕೊಡ್ರಿ, ಸಿವಿಲ್ಸ್ಗೆ ನೀವು ಮೊದಲು ಬರಬೇಕು. ಸಿವಿಲ್ಸ್ ವಿಚಾರ ಬಂದ್ರೆ ಅದರಲ್ಲಿ ಇನ್ನೊಬ್ಬ ಇದ್ದಾನೆ ಭ್ರಷ್ಟ ಪೊಲೀಸ್ ಅಧಿಕಾರಿಯಾದಂಥ ಗಣೇಶ್, ಅವರ ಹತ್ರ ದುಡ್ಡು ಇಳಿಸ್ಕೊಂಡು ಆಮೇಲೆ ಇಡೀ ಆತ್ಮ ಬಗ್ಗೆ ತನಿಖೆ ಆಗ್ಬಿಟ್ರೆ ಒಬ್ಬ AS ಆಗಿ ಬಂದವನು ಹೆಂಗಿರ್ಬೇಕಂದ್ರೆ ಇವತ್ತು ಸುಮಾರು ಕೋಟ್ಯಾಂತರ ದುಡ್ಡು ಅಕ್ರಮ ದುಡ್ಡು ಸಂಪಾದನೆ ಮಾಡಿದ್ದಾನೆ. ಅದನ್ನ ಹೋಗಿ ತನಿಖೆ ಆಗಬೇಕು. ಅವ್ರ ಜೊತೆಲಿ ಯಾರು ಇನ್ವಾಲ್ವರಾಗಿ ವಯಸ್ಸನ್ನ ಡ್ಯೂಟಿ ಮಾಡ್ತಾ ಇದ್ದಾರೆ ಅವರು ತನಿಖೆ ಆಗಬೇಕು. ನಾವು ಯಾಕೆ ಹೇಳ್ತಾ ಇದ್ರೆ ಇವರು ಎಲ್ಲಿ ನಾವು ನ್ಯಾಯ ಕೊಡೋಣ ಅಂತ ಹೋದಾಗ ನಮ್ಮ ವಿರುದ್ಧ ನಡೆಯಕ್ಕೆ ಬರ್ತಾರೆ. ಆಮೇಲೆ ಕಂಟ್ರೋಲ್ ಫೋನ್ ಮಾಡಿ ಎಷ್ಟು ಸತಿ ಅವ್ರು ಬಂದವ್ರು ಸ್ಪಾಟ್ಗೆ ಅವ್ರು ನೋಡಿ ಅವ್ರಿಗೆ, ಆಮೇಲೆ ಕಂಟ್ರೋಲ್ ಫೋನ್ ಮಾಡೋದಲ್ಲ, ರಮೇಶ್ ಫೋನ್ ಮಾಡಿದ್ರೆ 5 ನಿಮಿಷ ಎಲ್ಲ ಇರ್ತಾರೆ ನನ್ನ ಮನೇನೆ. ಆ ಒಂದು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ, ಅವರು ವಿಡಿಯೋಗಳು ಮಾಡಿದ್ರೆ ಆ ವಿಡಿಯೋಗಳನ್ನು ನಾನು ಬೆಳೆಸೀನಿ. ಈ ವಿಚಾರನ ಎಲ್ಲ ಪೊಲೀಸ್ ಇಲಾಖೆ ವಿಚಾರಗಳನ್ನು ತಿಳಿಸಿ ಯಾವುದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಿವಿಲ್ಸ್ಗೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ಕೊಬೇಕು. ಅಲ್ಲೇನೋ ಗಲಾಟೆ ಆಯ್ತು ಅಂದ್ರೆ ಅಲ್ಲಿ ಪರಿಶೀಲನೆ ಮಾಡಿ ಕೇಸ್ ಇದು ಮಾಡ್ರಿ. ಆಮೇಲೆ ಅಕ್ರಮವಾಗಿ ಇನ್ನು ಪಿಟಿಷನ್ ಕೇಸ್ಗಳಿದೆ ಮುಗ್ದೋಡ AC ಕೋರ್ಟು, DC ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, SC ಆಯೋಗ, ಸೆಂಟ್ರಲ್ ಕಮಿಷನ್ಸ್, ಸಿವಿಲ್ ಕೋರ್ಟ್, ಇಲ್ಲಿ ಗಂಟೆ ಅವಕಾಶಗಳಿದೆ. ನೀವೇನು ಇದು ಮಾಡಿದ್ರೆ ಇದು ಅನುಭವದಲ್ಲಿದ್ದಾರೆ. ಅನುಭವದಲ್ಲಿರೋ ಜಾಗದಲ್ಲಿ ನೀವು ಭೂ ದಾಖಲೆಗಳೆಲ್ಲ ತಿದ್ದುಪಡಿ ಮಾಡ್ಕೊಳ್ಳೋದು, ದಾಖಲೆ ತಿದ್ದುಪಡಿ ಮಾಡ್ಬಿಟ್ಟು ದಲಿತರಿಗೆ ನೀವು ಅನ್ಯಾಯ ಮಾಡ್ತೀರ ಅಂದ್ರೆ ನೀವು ಯಾಕೆ ಅಟ್ರಾಸಿಟಿ ಕೇಸ್ ಆಗ್ಬಾರ್ದು? ಅದ್ರ ಮೇಲೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ದೌರ್ಜನ್ಯ ಮಾಡಿದ್ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ನೀವು ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ? ಕೇಸ್ ರಿಜಿಸ್ಟರ್ ನೀವು ಯಾಕೆ ಮಾಡಲಿಲ್ಲ? ನಾವೇನು ಅನ್ಯಾಯ ಮಾಡಕ್ಕೆ ಹೋಗಿದ್ದೀವ? ಇಲ್ಲ ಸ್ಟೇ ಆರ್ಡರ್ ಕಾಪಿ ಕೊಡ್ತಂತೇಳಿ ನಾವೆಲ್ಲ ಒಳ ಉಳಿಸಿ JCB ಬಿಟ್ಟು ಮಾಡಕ್ಕೆ ಹೋಗಿದ್ದೀವ? ಕೋರ್ಟ್ ನ್ಯಾಯ ಆಗೋವರೆಗೂ ನಾವು ಕಾಯ್ತಾ ಇದ್ದೀವಲ್ಲ ಆದೇಶಕ್ಕಾಗಿ. ನೀವ್ಯಾಕೆ ಸವರ್ಣೀಯರ ಬಗ್ಗೆ ದುಡ್ಡು ಕಾಸುಗಳು ಆಸೆಗೆ ಕೊಟ್ಟು ಅವ್ರಿಗೆ ಇದು ಮಾಡಕ್ಕೆ ಹೋಗ್ತೀವಿ? ಕಾನೂನು ಚೌಕಟ್ಟಲ್ಲಿ ಅವ್ರಿಗೂ ಹೇಳ್ಬೇಕು. ಆಮೇಲೆ ಬೇರೆ ಇನ್ನೆಲ್ಲ ಭೂ ದಲ್ಲಾಳಿಗಳನ್ನ ಕರ್ಕೊಂಬರೋದು, ಭೂ ಕಳ್ಳರನ್ನ ಕರ್ಕೊಂಬರೋದು,
ಆಮೇಲೆ ಅಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಸುತ್ತಮುತ್ತ ರೋಡಿಗಳಿಗೆಲ್ಲ ಹೇಳ್ ಕಳಿಸೋದು, ನನಗೆ 3 ಲಕ್ಷ ಕಾಸು ಕೊಡ್ತೀನಿ ನೀವು ಸುಮ್ಮನೆ ಅಂತ ಹೇಳಿದ್ರು ರೋಡಿಗೆ ನನ್ನ ಮಗನ ಕೈಯಲ್ಲಿ ಹೇಳ್ ಕಳಿಸೋದು, ಬೇರೆ ಕೈಯಲ್ಲಿ ಹೇಳ್ ಕಳಿಸೋದು. ನಮ್ಮ ವೆಂಕಟರಾಮ ರೆಡ್ಡಿ ಅಂತಿದೆ, ಅವನ ಕೈಯಲ್ಲಿ ಹೇಳ್ ಕಳಿಸಿದ್ದಾರೆ, ಸರ್ ಓಲಾಪರ್ ಹೇಳೋರು ನಿಮ್ಗೆ 3 ಲಕ್ಷ ಕಾಸು ಕೊಡ್ತಾರಂತೆ, ನೀವು ಕ್ಲೀನ್ ನೀವು ಸುಮ್ಮನೆ ಸರ್ ಕೊಟ್ಟು ನಿಮ್ಗೆ ಮಾಡಿ ಅಂತ ವಿಚಾರ ನನಗೇನು ಬೇಕಾಗಿತ್ತು, ನಿಮ್ಗೆ ಹೇಳಿದ್ರೆ ನಾನು ಬಂದಿದ್ದಕ್ಕೆ ಆ ವಿಚಾರಗಳು ಮಾಡಬೇಕಂದ್ರೆ ಇವತ್ತು ನಾವೇನೋ ಮಾಡೋದಾಗಿತ್ತು. ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನ್ಯಾಯಕ್ಕೋಸ್ಕರ ಪತ್ರಿಕಾಗೋಷ್ಠಿ ಮಾಡ್ತಿದ್ದೀವಿ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅನ್ಯಾಯಕ್ಕೆ ಹೋಗಲ್ಲ, ನ್ಯಾಯ ಪರವಾಗಿತ್ತು. ಈ ಒಂದು ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ಬೇಕಂತಂತೇಳಿ ಇವತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಇಷ್ಟು ಮಾಹಿತಿಗಳಿದೆ. ಮತ್ತು ಇನ್ನೊಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಬಹಳ ಸಮಸ್ಯೆಗಳಿದೆ. ಈ ಇದಂದ್ರೆ ಬಂಡಗೋಳಿ ಗ್ರಾಮ ಪಂಚಾಯತಿಯಲ್ಲಿ PD1 ಪೂರ್ಣಾಚಾರ್ನ ಸಸ್ಪೆಂಡ್ ಮಾಡಿಸಿ ಕಳಿಸ್ತೀರ, ಅವ್ರ ಅವ್ಯವಹಾರ ಮಾಡಿದ್ರು ಅಂತೇಳಿ ಅವ್ರ ಜಾಗಕ್ಕೆ ಒಬ್ಬರನ್ನ ಅಧಿಕಾರಿಗಳು ನೀವು ಆಗಲಿಲ್ಲ. CO ಸಾಹೇಬ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಹೇಳಿ ಸಾಕಾಯ್ತು, ನಿಮ್ಮ ಮಾತುಗಳು ನೀವು ಕೇಳಲ್ಲ. ನೀವು ಏನು ಹೇಳಿದ್ರೆ ಬಿಡ ಮುನ್ರಾಜ್ ಏನು ಹೇಳ್ಕೊಂಡು ಹೋಗ್ತೇನೆ ಅಂತಂದ್ರೆ 27ನೇ ತಾರೀಕು ನಿಮ್ಮ ವರ್ಗಾವಣೆಯನ್ನು ಖಂಡಿಸಿ ನಾವು ಹೋರಾಟ ಮಾಡ್ತಾ ಇದ್ವಿ. ಯಾಕಂದ್ರೆ ಅವರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡೋದು ನೀವೇ ನಿಮ್ಮ ಪತ್ರಿಕೆಯನ್ನು ನಾವು ಕಳಿಸಿದ್ರೆ ನಾನು ನೋಡಿದ್ದೀನಿ. ಅದನ್ನ ಯಾಕೆ ಸರ್ಕಾರಕ್ಕೆ ವಾಪಸ್ ತಗೊಂಡಿಲ್ಲ, ಮತ್ತೆ ಯಾಕೆ ಅವ್ರು ಡಿಸ್ಮಿಸ್ ಮಾಡಲಿಲ್ಲ? ಆ ಜಾಗಕ್ಕೆ ಯಾರನ್ನೊಬ್ಬ ಒಳ್ಳೆ PD1 ಕೆಲಸಗಳು ಮಾಡೋದಕ್ಕೆ ಅಲ್ಲಿ ನೀವು ನಿಯೋಗ ಮಾಡಲಿಲ್ಲ. ಇದೆಲ್ಲ ಬಹಳ ಅನಾನುಕೂಲ ಆಗ್ತಾ ಇದೆ. ಬಂಡಕೋಟಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಆಮೇಲೆ PWD ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಭ್ರಷ್ಟ ಇದ್ದಾನೆ, ಒಬ್ಬ ಕಟ್ಟಸುಬ್ರಹ್ಮಣ್ಯ ನಾಡಿನ ಜೈಲು ಕಳಿಸ BK ಮಂಜು ಅನ್ನೋನು. ಅವನಿಗೆ 100/200 200/900 ಈ ಥರ 910 ಖಾತೆಗಳು ಹಾಕ್ಬಿಟ್ಟು ರೋಡ್ ಮಾಡಿದಿರೋದ್ರೆ ನೀವು ಇದು ಮಾಡಿದ್ದೀರ. ನಿಮ್ಮ ಪಂಚಾಯತಿಗೆ ಏನು ಮಾಡ್ಬೇಕು? ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ನೀವು? ಇದ್ರ ಬಗ್ಗೆ ಯಾಕೆ ನೀವು ಇದು ಮಾಡಲಿಲ್ಲ? CS ಎಲ್ಲನೂ ನಿರ್ನಾಂಶ ಮಾಡಿ ಬಿಸಾಕಿದ್ದೀರ. ಆಮೇಲೆ ಪಿಷ್ಟ ಅಂತ ಒಂದು ಅಲ್ಲಿ ರೆಸಾರ್ಟ್ ಇದೆ, ಅದು ಬಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಅನಾಥಾಶ್ರಮ ಕೊಟ್ಟರೆ ಇವು ತಗೊಂಡು ಅವ್ರು ರೆಸಾರ್ಟ್ ಮಾಡ್ಕೊಂಡು ಒಂದೊಂದು ಇದಕ್ಕೆ 5,000 10,000 ಬುಕ್ಕಿಂಗ್ ಮಾಡಿ ರೆಸಾರ್ಟ್ ಮಾಡ್ಕೊಂಡು ಎಂಜಾಯ್ ಮಾಡೋಕ್ಕಲ್ಲಿ ಬಿಟ್ಟರಲ್ಲಿ ಇದನ್ನು ಖಾತೆ ರದ್ದು ಮಾಡಬೇಕು. ಈ ವಿಚಾರದಲ್ಲಿ ಒಬ್ಬ ಇವನು ಪಿಲ್ಗರಲ್ಲಿ ಇವನಿದ್ದಾನೆ, ಯಾರು ನಮ್ಮ ನಾಗರಾಜ್ ಅಂತೇಳಿ, ನಾಗರಾಜು PDO ಎಲ್ಲರೂ ಸೇರ್ಕೊಂಡು ಇದು ಮಾಡೋದು ಅವ್ಯವಹಾರಗಳು. ಆಮೇಲೆ ಇವಾಗ ಏನು PD1 ನೀವು ಸಸ್ಪೆಂಡ್ ಮಾಡಿದ್ರು ಆ ವಿಚಾರದಲ್ಲಿ ಬಿಲ್ ಕಲೆಕ್ಟರ್ನ, ಸೆಕ್ರೆಟರಿನ, ಅಲ್ಲಿರೋ ಸಿಬ್ಬಂದಿ ಎಲ್ಲರನ್ನೂ ನೀವು ಸಸ್ಪೆಂಡ್ ಮಾಡಬೇಕಾಯ್ತು. ಏಕಾಏಕಿ ಓಪನ್ ಮಾಡೋದು ಇದು ಖಂಡಿಸ್ತೀವಿ ನಾವು. ಎಲ್ಲರನ್ನೂ ಮಾಡಿ 27ನೇ ತಾರೀಕು ನಿಮ್ಗೆ ಅಲ್ಲಿ ವರ್ಗಾವಣೆ ಮಾಡಿಸೋ ಜವಾಬ್ದಾರಿ ನಮಗಿರ್ತದೆ. ನಾವು ಮಾಡಿಸ್ತೀವಿ CO ಸಾಹೇಬ್ರೆ, ಇದೊಂದು ಹೆಚ್ಚಿನ ಗಟ್ಟಿಯಾಗಿರ್ತದೆ. ಈ ವಿಚಾರ ನಾನು ಸಂಬಂಧಪಟ್ಟಂತ ಎಲ್ಲ ನಿಮ್ಮ ದೊಡ್ಡ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಆಮೇಲೆ ನಾನು ಸಚಿವರ ಗಮನಕ್ಕೂ ತಂದಿದ್ದೀನಿ. ಇವತ್ತು ಏನಿದೆ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಅವ್ರ ಗಮನಕ್ಕೂ ತಂದಿದ್ದೀನಿ. ಎಲ್ಲ ವಿಚಾರಗಳಲ್ಲಿ ನಾವು ಇದನ್ನ ಖಂಡಿಸ್ತೀವಿ. ಈ ಒಂದು ನಮ್ಮ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ವಿಚಾರವನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಗೇನಾನ ನ್ಯಾಯ ಏನೋ ಒಂದು ವೇಳೆ ಬಂದಿಲ್ಲ ಅಂದ್ರೆ 27ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ತಮಟೆ ಚಳವಳಿ. ಪೊಲೀಸ್ ಅಧಿಕಾರಿಗಳು ತಮಟೆ ಬರ್ಸೋದಕ್ಕೆ ಅವಕಾಶ ಕೊಡ್ಬೇಕು. ನಮಗೆ ತಮಟೆ ಬರ್ಸಕ್ಕೆ ನೀವು ಇದು ಕೊಡ್ತಾ ಇಲ್ಲ, ನಮಗೆ ದಯವಿಟ್ಟು ಕೊಡ್ಬೇಕು. ಯಾಕಂದ್ರೆ ಹೋರಾಟ ಮಾಡೋ ಒಂದು ಜಾಗ ನಿಗದಿ ಮಾಡಿದ್ದೀರಾ. ಈ ವಿಚಾರದಲ್ಲಿ ನಾನು ಉಪ್ಪಾರಪೇಟೆ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ದೀನಿ, ತಮಟೆ ಹೊಡೆಯೋದಕ್ಕೆ ನೀವು ನಮಗೆ ಅಲ್ಲಿ ಪರ್ಮಿಷನ್ ಕೊಡ್ಬೇಕು. ಬರೀ ಇದಕ್ಕೆ ಮಾತ್ರ ಕೊಡ್ತೀನಿ ಅನ್ನೋದಿಲ್ಲ. ಹಂಗೇನ ಕೊಡೋಂಗಿದ್ರೆ ನೀವು ಆದೇಶ ಕೊಡಿ, ತಮಟೆ ಹೊಡೆಯಲ್ಲ ಅಂತ ನಮ್ಗೆ ಆದೇಶ ಕೊಡಿ, ನಾವು ಹೋರಾಟ ಮಾಡೋದು ನಿಲ್ಲಿಸ್ಬಿಡ್ತೀವಿ, ನಮ್ಗೆ ನ್ಯಾಯ ಕೊಡಿಸಿ. ಇಷ್ಟು ವಿಚಾರಗಳು ಹೇಳಿದ್ದೀನಿ. ಇನ್ನು ಮುಂದೆ ನಮ್ಮ ರಮೇಶ್ ಅವರು ಮತ್ತು ಮೇಡಮ್ ಅವರು ಮಾತಾಡ್ತಾರೆ. ಮಾತಾಡಿದ ನಂತರ ಇದು ಮುಕ್ತಾಯಗೊಳಿಸ್ತಾರೆ.